ನಮ್ಮ ಜೊತೆ ಈಗ ಡಿ ಕೆ ಶಿವಕುಮಾರ್ ಸರ್ ಮಾತಾಡ್ಸೋಣ. ಸರ್ ನಮಸ್ತೆ. 3 ಕ್ಷೇತ್ರಗಳಲ್ಲೂ ಕೂಡ ಭರ್ಜರಿ ಗೆಲುವನ್ನ ಸಾಧಿಸಿದ್ರ, ಏನ್ ಮೆಸೇಜ್ ಪಾಸ್ ಆಯ್ತು ಅಂತ ಸರ್ ಅಲ್ಲಿ? ಭರ್ಜರಿ ಏನಿಲ್ಲ, ಇದು ಮತದಾರರ ತೀರ್ಪು. ಯಾವ ದಿಕ್ಕಿನಲ್ಲಿ ಹೋಗಬೇಕು ಮತದಾರ ರಾಜ್ಯದಲ್ಲಿ ಅಂತ ಒಂದು ಸಂದೇಶ, ಅವರ ಬದುಕಿನಲ್ಲಿ ಎಷ್ಟು ಬದಲಾವಣೆ ಆಗ್ತಾ ಇದೆ, ಯಾವ ರೀತಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಉತ್ತಮವಾದಂಥ ಆಡಳಿತ ಕೊಡ್ತಾ ಇದ್ದೀವಿ, ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಜನ ತೀರ್ಮಾನವನ್ನು ಮಾಡಿದ್ದಾರೆ. ಈ ಗೆಲುವಿನಿಂದ ಬಿಜೆಪಿ ಮತ್ತು JDSಗೆ ಯಾವ ರೀತಿ ಪಾಠ ಆಯಿತು ಅಂತ? ಪಾಠ ಏನಿಲ್ಲ, ಯಾರ್ಯಾರು ಎಲ್ಲೆಲ್ಲಿ ಇಡಬೇಕು ಅಲ್ಲಿ ಇಟ್ಟಿದ್ದಾರೆ. ಅವ್ರಿಗೇನು ಪಾಠ ಏನು ಕಲಿಸಿಲ್ಲ, ನಿಮ್ಮ ಪ್ಲೇಸ್ ಇದು ಅಂತ ಹೇಳಿದ್ದಾರೆ ಅಷ್ಟೇ. ಸರ್, ಚನ್ನಪಟ್ಟಣ ಚುನಾವಣೆಗೆ ಸಂಬಂಧಪಟ್ಟಂತೆ 25,000 ಲೀಡ್ ಬಂದಿರುವಂಥದ್ದು ಸರ್, ನಿರೀಕ್ಷೆ ಇತ್ತು ಅನ್ಸುತ್ತೆ? ಖಂಡಿತ ನಿರೀಕ್ಷೆ ಇತ್ತು ಸರ್. ಈಗ ಈ ಒಂದು ಎಲೆಕ್ಷನಲ್ಲಿ ಗ್ಯಾರಂಟಿಗಳು ವರ್ಕೌಟ್ ಆಯಿತು, ಮಹಿಳೆಯರು ಹೆಚ್ಚು ವೋಟ್ ಮಾಡಿದ್ರು ಅನ್ನೋಂಥ ಸುದ್ದಿ. ಗ್ಯಾರಂಟಿ ನಾನು ಹೇಳಿದ್ನಲ್ಲ, ಗ್ಯಾರಂಟಿಗಳೇ ಚುನಾವಣೆ ಇದು. ಸರ್, ದೇವೇಗೌಡರು ಕುಮಾರಸ್ವಾಮಿ ಸಾಕಷ್ಟು ಆರೋಪಗಳನ್ನು ಮಾಡಿದ್ರು, ಅವ್ರು ಬಂದು ಚುನಾವಣೆ ಪ್ರಚಾರ ಮಾಡಿದ್ರು, ದೇವೇಗೌಡರು ವರ್ಕೌಟ್ ಆಗಲಿಲ್ಲ. ಹೇಳಿ, ದೇವೇಗೌಡರು ಬಂದು ಪ್ರಚಾರ ಮಾಡಿದ್ರು, ವರ್ಕೌಟ್ ಆಗಲಿಲ್ಲ. ಅಪ್ಪ, ಇಷ್ಟು ವಯಸ್ಸಲ್ಲಾದ್ರೂ ಇಷ್ಟು ಹಿರಿಯರಾದ್ರು ಬಂದು ರಾಜಕೀಯ ಮಾಡ್ತಾವ್ರಲ್ಲ, ನಮ್ಗೆ ಈ ವಯಸ್ಸಿನಲ್ಲಿ ದೇವ್ರು ನಮ್ಗೆ ಶಕ್ತಿ ಕೊಡಲಿ. ನಾನೊಬ್ಬ ದೊಡ್ಡವರ ಅಭಿಮಾನಿ. ಚನ್ನಪಟ್ಟಣ ಗೆಲುವಿನಿಂದಾಗಿ ಈ ಗ್ರಾಮಾಂತರದ ಸೋಲು ಎಲ್ಲೋ ಒಂದು ಕಡೆ ಮರೆ ಆಯಿತು ಅನ್ಸುತ್ತೆ ಸರ್, ನಿಮ್ದು ಅಂತ ಆಯ್ತು ಅಂತ ಅನ್ಸುತ್ತೆ, ಏನು ಹೇಳ್ತೀವಿ ಸರ್? ಚನ್ನಪಟ್ಟಣ ಗೆಲುವು ಮತ್ತು ಗ್ರಾಮಾಂತರ. ಎಸ್, ಇದು ಡಿ ಕೆ ಶಿವಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಲೋಕೇಶ್ ಕೋಡದಲ್ಲ, ಪರ್ಫೆಕ್ಟ್ ಟಿವಿ, ಬೆಂಗಳೂರು.